ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳ ಬಿಹಾರದ ವಿಪಕ್ಷಗಳು RJD, ಕಮ್ಯುನಿಸ್ಟ್ ಎಲ್ಲ ಪಕ್ಷಗಳು ಸೇರಿ ಬಿಹಾರದಲ್ಲಿ ವೋಟರ್ ಅಧಿಕಾರಿ ಯಾತ್ರೆ ನಡೆಸ್ತಾ ಇದ್ರು. ಅದು ಇವತ್ತು ಅಂತ್ಯಗೊಂಡಿತು. ನಾಡಿದ್ದು ಪಟ್ನಾದಲ್ಲಿ ದೊಡ್ಡ ಸಮಾವೇಶ ಇದೆ. ಅದು ಬೇರೆ ರೀತಿಯ ಸಮಾವೇಶ. ಆದರೆ ಈ ಯಾತ್ರೆ ಏನಿತ್ತು 14 ದಿನಗಳ ಯಾತ್ರೆ, ಅದನ್ನು 1300 ಕಿಲೋಮೀಟರ್ ವ್ಯಾಪ್ತಿಯನ್ನು ಕ್ರಮಿಸಿ ಆ ಯಾತ್ರೆಯನ್ನು ಇವತ್ತು ಕಂಪ್ಲೀಟ್ ಮಾಡಲಾಯಿತು. ಅದರ ನಡುವೆ ನಿನ್ನೆ ಒಂದು ಘಟನೆ ನಡೆದಿತ್ತು. ಈ ಯಾತ್ರೆ, ಈ ಹೋರಾಟ ವೋಟ್ ಚೋರ್ ಗದ್ದಿ ಚೋಡ್ ಅನ್ನುವಂತಹ, ಮತಗಳ್ಳರೆ ಕುರ್ಚಿ ಬಿಡಿ ಅನ್ನುವಂತಹ ಘೋಷಣೆಯೊಂದಿಗೆ ನಡೀತಾ ಇರುವಂತಹ ಈ ಯಾತ್ರೆಯ ಸಂದರ್ಭದಲ್ಲಿ ಹಿನ್ನಡೆಯಾಗುವಂತಹ ಈ ಹೋರಾಟಕ್ಕೆ, ಇಡೀ ಹೋರಾಟಕ್ಕೆ ಹಿನ್ನಡೆಯಾಗುವಂತಹದ್ದು ಎರಡು ಘಟನೆಗಳು ನಡೆದಿದೆ. ಒಂದು, ನಿನ್ನೆ ರಾಹುಲ್ ಗಾಂಧಿ ವೇದಿಕೆಗೆ ಬರುವುದಕ್ಕಿಂತಲೂ ಮೊದಲೇ ಕೆಲವರು ಸೋಕಾಲ್ಡ್ ಕಾಂಗ್ರೆಸ್ ಕಾರ್ಯಕರ್ತರು ವೇದಿಕೆ ಮೇಲೆ ಹೋಗಿ ಘೋಷಣೆಗಳನ್ನು ಕೂಗ್ತಿದ್ರು. ಆ ಘೋಷಣೆಗಳ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿಯವರ ತಾಯಿಯ ಕುರಿತಾಗಿ ಕೆಟ್ಟದಾಗಿ ಅಶ್ಲೀಲವಾಗಿ ಘೋಷಣೆಯನ್ನು ಕೂಗ್ತಾನೆ. ಪ್ಲಸ್ ನರೇಂದ್ರ ಮೋದಿಯವರ ಬಗ್ಗೆಯೂ ಸಹ ಅಶ್ಲೀಲವಾದಂತಹ ಘೋಷಣೆಯನ್ನು ಕೂಗ್ತಾನೆ. ಆತನನ್ನು ಈಗ ಬಂಧಿಸಲಾಗಿದೆ. ಅದರಲ್ಲಿ ಇನ್ನೊಂದೇನು ಅಂದರೆ, ಆಗ ಆ ಸಂದರ್ಭದಲ್ಲಿ ಇನ್ನೂ ಯಾರೂ ಕೂಡ ನಾಯಕರು, ಮುಖ್ಯವಾದ ನಾಯಕರು ರಾಹುಲ್ ಗಾಂಧಿಯು ಒಳಗೊಂಡಂತೆ ಯಾರೂ ಅಲ್ಲಿಗೆ ಬಂದಿರಲಿಲ್ಲ. ಆದರೆ ರಾಹುಲ್ ಗಾಂಧಿಯವರ ವಿರುದ್ಧವೂ ಸಹ ಈಗ FIR ಆಗಿದೆ, ಪಟ್ನಾದಲ್ಲಿ ಆಗಿದೆ. ಅದೊಂದು ಹಿನ್ನಡೆ ಅಂತಲೇ ಹೇಳಬೇಕು ಇಡೀ ಒಂದು ಯಾತ್ರೆಗೆ. ಯಾಕೆ ಅಂದರೆ ಅದು ಬೇಕಾಗಿರಲಿಲ್ಲ. ಬೇರೆ ವಿಚಾರಗಳಿಗಾಗಿ ಚರ್ಚೆ ಆಗ್ತಿರುವಂಥದಕ್ಕೆ ಆಸ್ಪದ ಕೊಟ್ಟಂಗಾಯಿತು. ನರೇಂದ್ರ ಮೋದಿ ಮತ್ತು BJP ಅವರಿಗೆ ಒಂದು ಅಸ್ತ್ರ ಕೊಟ್ಟಂಗಾಯಿತು. ಈಗ ನರೇಂದ್ರ ಮೋದಿ ಅವರು ಮುಂದಿನ ಬಾರಿ ಬಿಹಾರ್ಗೆ ಹೋದರೆ ಖಂಡಿತ ಹೇಳ್ತಾರೆ, ನನ್ನ ತಾಯಿಯನ್ನು ಬೈದರು, ಗ್ಯಾರಂಟಿ, ಅದೊಂದು ಗ್ಯಾರಂಟಿ. ಆದರೆ ಅದನ್ನು ಮೀರಿಸುವಂತಹ ಅಸಹ್ಯಕರವಾದ ಮೂರ್ಖತನದ ಹೇಳಿಕೆಯೊಂದು ಇನ್ನೊಂದು ಬಂದಿದೆ. ಅದು ಕೂಡ ಇಂಡಿಯಾ ಮೈತ್ರಿಕೂಟದ ಸದಸ್ಯರ ಮೂಲಕ. ತೃಣಮೂಲ ಕಾಂಗ್ರೆಸ್ ವೆಸ್ಟ್ ಬೆಂಗಾಲ್ನ ತೃಣಮೂಲ ಕಾಂಗ್ರೆಸ್ನ ಸಂಸದರಾಗಿರುವಂತಹ ಮಹುವಾ ಮೊಯ್ತ್ರಾ, ನಿಮಗೆಲ್ಲ ಗೊತ್ತಿದೆ, ಅವರು ಅಬ್ಬರದ ಭಾಷಣಕ್ಕೆ ಖ್ಯಾತಿಯನ್ನು ಪಡೆದಿರುವಂತಹವರು. ಸದನದಲ್ಲಿ BJPಯ ಬಾಯಿ ಮುಚ್ಚಿಸೋದ್ರಲ್ಲಿ ಎತ್ತಿದ ಕೈ. ಅವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನ ಯಾರೂ ಸಹ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾ ಮೈತ್ರಿಕೂಟದಲ್ಲೇ ಯಾರೂ ಸಹ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಒಪ್ಪಲಾರದಂತಹ ಮಾತನ್ನು ಒಂದನ್ನು ಹೇಳಿದರೆ. ಅವರು ಕೊಟ್ಟಂತಹ ಹೇಳಿಕೆ ಏನು ಅಂದರೆ, ಅಮಿತ್ ಶಾ ತಲೆ ಕಡಿದು ಟೇಬಲ್ ಮೇಲೆ ಇಡಬೇಕು. ಇದು ಸಭ್ಯ ಸಮಾಜ, ನಾಗರಿಕ ಸಮಾಜ ಯಾರು ಒಪ್ಪದೇ ಇರುವಂತಹ ಮಾತು. ಇಂತಹ ಮಾತುಗಳಿಗೆ ರಾಜಕೀಯದಲ್ಲಿ, ಅದರಲ್ಲೂ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಕರೆಸ್ಕೊಳ್ಳುವಂತಹ ಭಾರತದಲ್ಲಿ ಅದಕ್ಕೆ ಅವಕಾಶನೇ ಇರಬಾರದು. ಆದರೆ ಅಂತಹ ಮಾತನ್ನ ಮಹುವಾ ಮೊಯ್ತ್ರಾ ಆಡಿದ್ದಾರೆ. ಸೊ ಏನು ಹಿನ್ನೆಲೆ, ಯಾಕೆ ಆಡಿದ್ದಾರೆ ಮತ್ತು ಇದರ ರೆಪರ್ಕಷನ್ಸ್ ಏನು ಇದರಿಂದ ಆಗುವಂತಹ ನಷ್ಟ, ಇಂಡಿಯಾ ಮೈತ್ರಿಕೂಟಕ್ಕೆ ಬಿಹಾರದ ಚುನಾವಣೆ ಮೇಲೆ ಏನು ಪ್ರಭಾವ ಬೀರ್ಬೋದು, ಅದನ್ನು ಸಹ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ಮಾಡ್ತಿದೆ. ಮೊದಲಿಗೆ ಆ ಹೇಳಿಕೆಗೆ ಹಿನ್ನೆಲೆ ಏನು ಅಂದರೆ, ಮೊನ್ನೆ ಆಗಸ್ಟ್ 15ನೇ ತಾರೀಕು ನರೇಂದ್ರ ಮೋದಿಯವರು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕೆಂಪುಕೋಟೆಯಿಂದ ಭಾಷಣ ಮಾಡಬೇಕಾದ್ರೆ ಒಂದು ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ರು. ಏನು ಅದು ವಿಚಾರ ಅಂದರೆ, ನುಸುಳುಕೋರರು, ವಲಸೆ ಬಂದಿರುವವರು, ಬೇರೆ ದೇಶಗಳಿಂದ ಇಲ್ಲಿ ಬಂದು ನಮ್ಮ ಭೂಮಿಯನ್ನು ಕಬಳಿಸ್ತಿದ್ದಾರೆ, ನಮ್ಮ ಸೌಲಭ್ಯಗಳನ್ನು, ನಮ್ಮ ಸಂಪನ್ಮೂಲಗಳನ್ನು ಕಬಳಿಸ್ತಿದ್ದಾರೆ. ಅದೆಲ್ಲವೂ ಸಹ ನಮ್ಮ ಯುವಕರಿಗೆ ಸೇರಬೇಕಾದಂತಹದ್ದು. ಅವರನ್ನೆಲ್ಲ ನಾವು ಅದನ್ನು ತಡಿಬೇಕಿದೆ, ಇಲ್ಲಿಗೆ ಬಂದಿರುವ ಅಕ್ರಮ ವಲಸಿಗರನ್ನು ತಡಿಬೇಕಿದೆ ಅಂತ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು. ಅದರ ಕುರಿತಾಗಿ ಮಹುವಾ ಮೊಯ್ತ್ರಾ ಅವರು ಇವತ್ತು ಪತ್ರಕರ್ತರ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಅವರು ಬಂದಿದ್ದಾರೆ ಅನ್ನೋದಾದರೆ ನಮ್ಮ ಸುರಕ್ಷಾ ವ್ಯವಸ್ಥೆ ಏನು ಮಾಡ್ತಿದೆ, ರಕ್ಷಣಾ ಪಡೆಗಳೆಲ್ಲವೂ ಇದ್ದಾವಲ್ವಾ, BSF ಇದೆ, ಎಲ್ಲ ಬಾರ್ಡರ್ ಸೆಕ್ಯೂರಿಟಿ ಇದೆ, ಎಲ್ಲವೂ ಇರಬೇಕಾದ್ರೆ ಹಾಗಿದ್ದೂ ಸಹ ಒಳಗಡೆಗೆ ನುಸುಳುಕೋರರು ಬರ್ತಿದ್ದಾರೆ, ಅಕ್ರಮ ವಲಸೆ ನಡೀತಾ ಇದೆ ಅನ್ನೋದಾದರೆ ಅದಕ್ಕೆ ಹೊಣೆ ಯಾರು? ಅದಕ್ಕೆ ಹೊಣೆ ಗೃಹ ಮಂತ್ರಿಯಾಗಿರುವಂತಹ ಅಮಿತ್ ಶಾನೇ. ಹಾಗಾದರೆ ಅಮಿತ್ ಶಾ ತಲೆ ಕಡಿದು ಟೇಬಲ್ ಮೇಲೆ ಇಡಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ವಿಚ್ ವಾಸ್ ವೆರಿ ಅನ್ಫಾರ್ಚುನೇಟ್. ಕೊಡಬಾರದು ಇಂತಹ ಹೇಳಿಕೆಗಳನ್ನು. ಯಾರೇ ಆಗಿರಲಿ, ಯಾವ ಪಕ್ಷದವರಾಗಿರಲಿ, ಇಂತಹ ಹೇಳಿಕೆಯನ್ನು ನಾವು ಖಂಡಿಸಲೇಬೇಕು. ಪ್ರತಿಯೊಬ್ಬ ಭಾರತೀಯನೂ ಖಂಡಿಸಬೇಕು. ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲವೇ ಅಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಒಗ್ಗುವಂತಹ ಮಾತುಗಳು ಅಲ್ವೇ ಅಲ್ಲ. ಸಂದರ್ಭ, ಸನ್ನಿವೇಶ ಏನೇ ಆಗಿರಲಿ, ಇಂತಹ ಹೇಳಿಕೆಗಳಿಗೆ ಆಸ್ಪದ ಇಲ್ಲ. ವಿಚ್ ಇಸ್ ಟೋಟಲಿ ಅನ್ಅಕ್ಸೆಪ್ಟಬಲ್. ಆದರೆ ಈಗ ಇದು ಇಂಡಿಯಾ ಮೈತ್ರಿಕೂಟದ ಮೇಲೆ ಏನು ಪ್ರಭಾವ ಬೀರಬಹುದು, ಏನು ಎಫೆಕ್ಟ್ ಆಗಬಹುದು ಬಿಹಾರದ ಚುನಾವಣೆ ಮೇಲೆ ಅಂತ ನೋಡೋದಾದರೆ, BJP ಆಲ್ರೆಡಿ ಇದನ್ನು ರಾಜಕೀಯಗೊಳಿಸೋದಕ್ಕೆ ಶುರು ಮಾಡಿಬಿಡ್ತು.
ನೋಡಿ ವಿಪಕ್ಷಗಳು ಇಂಡಿಯಾ ಮೈತ್ರಿಕೂಟ ಅವರದು ತಾಲಿಬಾನ್ ಮನಸ್ಥಿತಿ, ಐಸಿಸ್ ಮನಸ್ಥಿತಿ, ತಲೆ ಕಡಿಯೋದ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ 24 ಗಂಟೆ ಅದೇ ಮನಸ್ಥಿತಿ, ತಲೆ ಕಡಿಯೋದೇ ಅವ್ರ ಮನಸ್ಥಿತಿ, ಅದನ್ನೇ ಅವರು ಪ್ರತಿಪಾದನೆ ಮಾಡೋದು, ಅದನ್ನೇ ಮಹುವಾ ಮೈತ್ರಾ ಹೇಳಿರುವಂತಹದ್ದು ಅವರ ಮನಸ್ಥಿತಿನೇ ಹಾಗೆ. ಇಡೀ ಇಂಡಿಯಾ ಮೈತ್ರಿಕೂಟ ಏನಿದೆ ಅದು ಇಂತಹ ಮನಸ್ಥಿತಿಯನ್ನು ಹೊಂದಿದೆ. ಭಾರತದಲ್ಲಿ ಅಂಥವ್ರಿಗೆ ಜಾಗ ಇರಬಾರದು ಅಂತ ರಾಜಕೀಯಗೊಳಿಸೋದಕ್ಕೆ ಬಿಜೆಪಿ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ಹಾಗಾದ್ರೆ ಇದು ಯಾವ ರೀತಿ ಇಂಡಿಯಾ ಮೈತ್ರಿಕೂಟದ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ, ಈಗ ಈ ಹೇಳಿಕೆಯ ಕುರಿತಾಗಿ ಬೇರೆ ಮಿತ್ರ ಪಕ್ಷಗಳು ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಕಾಂಗ್ರೆಸ್ ಆಗಿರಬಹುದು, RJD ಆಗಿರಬಹುದು, SP ಸಮಾಜವಾದಿ ಪಕ್ಷ ಆಗಿರಬಹುದು, ಅಥವಾ ಶರದ್ ಪವಾರ್, ಇನ್ನ ಸಾಕಷ್ಟು ಪಕ್ಷಗಳೇನಿದಾವಲ್ಲ ಕಮ್ಯುನಿಸ್ಟರು ಸೇರಿದಂತೆ, ಅವರೆಲ್ಲರೂ ಅದನ್ನ ಟೀಕಿಸಬೇಕಾಗತ್ತೆ, ಅದನ್ನ ಖಂಡಿಸಬೇಕಾಗತ್ತೆ. ಅದನ್ನ ಖಂಡನೆ ಮಾಡಬೇಕಂದ್ರೆ TMC ವಿರುದ್ಧ ಮಾತಾಡಬೇಕಾಗತ್ತೆ. ಮಮತಾ ಬ್ಯಾನರ್ಜಿ ಅವರು ಏನು ಕ್ರಮ ಕೈಗೊಂಡ್ರು ಅನ್ನೋ ಪ್ರಶ್ನೆಗಳು ಬರ್ತವೆ. ತಮ್ಮದೇ ಪಕ್ಷ ಮಮತಾ ಬ್ಯಾನರ್ಜಿ ಅವರ ಪಕ್ಷದ TMC ಪಕ್ಷದ ಸಂಸದರು ಮಹುವಾ ಮೈತ್ರಾ ಅವರ ವಿರುದ್ಧ ಏನು ಕ್ರಮ, ಇಂತಹ ಹೇಳಿಕೆ ಕೊಟ್ಟಿದ್ದಕ್ಕೆ ಏನು ಕ್ರಮ ಕೈಗೊಳ್ತೀರಿ, ಇದೆಲ್ಲವೂ ಬಂದಾಗ ಇಂಡಿಯಾ ಮೈತ್ರಿಕೂಟದಲ್ಲಿ ಮತ್ತೆ ಒಂದು ಸಣ್ಣ ಬಿರುಕು ಅಥವಾ ದೊಡ್ಡ ಬಿರುಕು ಬೀಳುವ ಸಾಧ್ಯತೆಗಳಿರ್ತವೆ. ಇನ್ನು ಬಿಹಾರದ ಚುನಾವಣೆ ಮೇಲೆ ಏನು ಪ್ರಭಾವ ಬೀರ್ಬೋದು ಅಂದರೆ, ನಿಮಗೆ ಗೊತ್ತಿದೆ ನರೇಂದ್ರ ಮೋದಿ ಅವರು ಇಷ್ಟು ಸಿಕ್ಕಿದ್ರೆ ಸಾಕು ಅದನ್ನ ಇಟ್ಕೊಂಡು ಏನೆಲ್ಲ ಮಾತಿನ ಚಕ್ರವ್ಯೂಹ ರಚಿಸಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ರೈಟರ್ಸ್ ಇಟ್ಕೊಂಡಿದ್ದಾರೆ. ಪ್ರಚೋದನಕಾರಿಯಾಗಿ ಬರೆಯೋರು, ಹೇಳ್ಕೊಡೋರು, ಟೆಲಿಪ್ರಾಂಪ್ಟರ್ಲ್ಲಿ ಹಾಕೋರು, ಸ್ವತಃ ಮೋದಿ ಅವರೇ ಅದನ್ನು ಹೆಚ್ಚಿಗೆ ಅದಕ್ಕೆ ಪ್ಲಸ್ ಪಾಯಿಂಟ್ಗಳನ್ನು ಆ್ಯಡ್ ಮಾಡ್ಕೊಂಡು ಹೋಗೋದು, ಎಲ್ಲವೂ ಅವರ ಕೆಪಾಸಿಟಿ ಆಗಿರೋದ್ರಿಂದ, ಅವರ ಟ್ಯಾಲೆಂಟ್ ಆಗಿರೋದ್ರಿಂದ ಈ ಹೇಳಿಕೆಯನ್ನು ಬಿಹಾರದ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತಾರೆ. ಖಂಡಿತವಾಗ್ಲೂ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ ಅಂತ ಏನಿದೆ ಬಿಹಾರದಲ್ಲಿ, ಕಾಂಗ್ರೆಸ್, RJD, ಕಮ್ಯುನಿಸ್ಟು, ಸಣ್ಣ ಪುಟ್ಟ ಪಕ್ಷಗಳು ಸೇರಿ ಮಾಡಿಕೊಂಡಿರುವಂತಹ ಮೈತ್ರಿ, ಅದಕ್ಕೆ ಹಿನ್ನಡೆಯನ್ನ ಖಂಡಿತವಾಗ್ಲೂ ಈ ಹೇಳಿಕೆ ತಂದುಕೊಡುತ್ತೆ. ಈ ಹೇಳಿಕೆಯನ್ನು ಮುಂದಿಟ್ಕೊಂಡು ನರೇಂದ್ರ ಮೋದಿ ಅವರು ಪ್ರತಿಯೊಂದು ಭಾಷಣದಲ್ಲೂ ಅದನ್ನ ರೆಫರೆನ್ಸ್ ಹೇಳ್ತಾರೆ. ತಲೆ ಕಡಿಯುವ ಸಂಸ್ಕೃತಿ ಇವ್ರದ್ದು, ತಾಲಿಬಾನ್ ಸಂಸ್ಕೃತಿ, ಐಸಿಸ್ ಸಂಸ್ಕೃತಿ. ನೋಡಿದ್ರಲ್ಲ ನೀವು ಮೈತ್ರಿ ಏನು ಹೇಳಿದ್ರು, ಮಹುವಾ ಮೈತ್ರಿ ಏನು ಹೇಳಿದ್ರು. ಅದರ ಜೊತೆಗೆ ನನ್ನ ತಾಯಿಯನ್ನ ಕೆಟ್ಟದಾಗಿ ಬೈತಾರೆ, ಕೇಳಿದ್ರಲ್ಲ ನೀವು. ಇದೆಲ್ಲವೂ ಸಹ ಬರ್ತವೆ. ಸೊ ಇದು ಈಗ ನಡೀತಾ ಇರುವಂತಹ ಹೋರಾಟ ಏನಿದೆಯಲ್ಲ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಡೀ ಇಂಡಿಯಾ ಮೈತ್ರಿಕೂಟ ನಡೆಸ್ತಿರುವಂತಹ ಹೋರಾಟ, ಮತಗಳ್ಳತನ ಆಗ್ತಿದೆ. ನರೇಂದ್ರ ಮೋದಿ ಬಿಜೆಪಿ ಮತಗಳ ಕಳ್ಳತನ ಮಾಡಿ ಅಧಿಕಾರಕ್ಕೆ ಬರ್ತಿದ್ದಾರೆ. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ಮೈತ್ರಿಯ ರೂಪದಲ್ಲಿ ಕೆಲಸ ಮಾಡ್ತಿದ್ದಾವೆ. ಎಲ್ಲ ಆರೋಪಗಳಿಗೂ ಸಹ ಇವರಿಗೆ ಬಂದಿದ್ದಂತಹ ಮೈಲೇಜ್ ಏನಿದೆಯಲ್ಲ, ಅದು ಬ್ಯಾಕ್ ಫುಟ್ಗೆ ಹೋಗೋ ಸಾಧ್ಯತೆಗಳಿದೆ. ಇವತ್ತಿನ ಈ ಹೇಳಿಕೆಯಿಂದ, ಮಹುವಾ ಮೈತ್ರಿ ಹೇಳಿಕೆ ನಿನ್ನೆಯ ಅದ್ಯಾರೋ ಇಡಿಯಟ್ ಒಬ್ಬ ಸ್ಟೇಜ್ ಮೇಲೆ ರಾಹುಲ್ ಗಾಂಧಿ ಮತ್ತು ಇತರೆ ನಾಯಕರು ಬರೋದಕ್ಕಿಂತ ಮೊದಲೇ ಸ್ಟೇಜ್ ಮೇಲೆ ಗುಂಪಾಗಿ ಹತ್ಬಿಟ್ಟು ಗುಂಪಲ್ ಗೋವಿಂದ ಅಂತ ಘೋಷಣೆಗಳನ್ನು ಕೂಗೋ ಸಂದರ್ಭದಲ್ಲಿ ಮೋದಿ ಮತ್ತು ಮೋದಿಯ ತಾಯಿಯ ಕುರಿತಾಗಿ ಅವಾಚ್ಯವಾದಂತಹ ಘೋಷಣೆಗಳನ್ನು ಕೂಗಿತ್ತು. ಇದೆರಡೂ ಸಹ ಇಡೀ ಒಂದು ಪೇಸ್ ಏನಿತ್ತು, ಏನೊಂದು ಮೈಲೇಜ್ ತಗೊಂಡಿದ್ರು, ಒಂದು ಸ್ಟಾರ್ಟ್ ತಗೊಂಡಿದ್ರು ಇಂಡಿಯಾ ಮೈತ್ರಿಕೂಟ, ಅದಕ್ಕೆ ಸ್ವಲ್ಪ ಹಿನ್ನಡೆಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಈಗ ನೋಡಬೇಕಾಗಿರೋ ಅಂಶ ಅಂದರೆ, ಇದನ್ನು ಹೇಗೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಹ್ಯಾಂಡಲ್ ಮಾಡ್ತಾರೆ, ರಾಹುಲ್ ಗಾಂಧಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಮತ್ತು ಬಿಜೆಪಿ ಇದನ್ನು ಯಾವ ರೀತಿ ರಾಜಕೀಯವಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡುತ್ತೆ ಅಂತ. ಸೊ ಇದಿಷ್ಟು ಈಗ ಆಗಿರುವಂತಹ ಡೆವಲಪ್ಮೆಂಟ್ಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.